ನೀನ್ ವಾರಕ್ಕೊಂದ್ಸಲ ಹಾಕಿ ಡೈಲಿ ಹಾಕ್ಯಣ ಗಡ್ಡಕ್ಕೆ ಎಣ್ಣೆ ಅಲ್ಲ ಕೇಳೋಣ ಇದನ್ನೇ ಕಿತ್ತಲ್ಲಿ ನಾಟಿ ಮಾಡಿಸ್ಬಿಡು. ಬೇಡ ನನ್ಗೇನ್ ಕೂದ್ಲು ಅವಶ್ಯಕತೆ ಇಲ್ವಾ? ಒಂದ್ ಗಡ್ಡದ ಕೂದ್ಲು ಹಾಕಿ ಶೇವಿಂಗ್ ಮಾಡತ್ತಾಗಿ ಕೂದ್ಲು ಬೇಡ. ಹೌದಾ? ಕೈ ಹಿಂಗ್ ನಡುಗ್ತಾ ಇದಾವು. ಒಂದ್ ಇಂಜುರಿ ಆಗಿರೋ ಕೈಗೆ ಎಕ್ಸರ್ಸೈಸ್ ಯಾಕೆ ಮಾಡ್ತಾ ಇದೆಯಾ ಬಿಡು. ನಿಮ್ದೇ ಉಣ್ಕ ತಿನ್ಕ ನಿಮ್ದಾಗಿರುವ ಅಂದ್ಬಿಡ್ಬಿಟ್ಟು ನನಗೆ ಸಾಮಾನ್ಯ ಕೋಪ ಬರಲ್ಲ ಬರಲ್ಲ ಅಂತ ಹೇಳ್ತಾ ಇದೀನಲ್ಲ, ಅದೇ ಬಂದ್ರೆ ಅಂತ ಇದ್ದೆ. ಏನ್ ನಿನ್ ಬುಂಡ ಸವರಿದ್ರೆ ಎದರ್ಕೋಬೇಕಾ? ನೀನ್ ಕೂದಲು ಸವರ ಎದರ್ಕೋಬೇಕಣ್ಣ. ನಿಮ್ಗೆ ಪೇಷನ್ಸ್ ಲೆವೆಲ್ ನಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇಲ್ಲಿ ಕಲಿಸ್ತಾ ಇದ್ದೆ ನೋಡ. ಬಣ್ಣ ಕೂತ್ಕೊಬ ಇದಂಗ್ ನಿಂತಿದ್ಯಾ? ಏನು ಅನ್ನಲ್ಲ ಬಾ, ಒಯ್ಯಲ್ಲ ಬಾ, ಒಡಿಯಲ್ಲ ಬಾ, ಒಡಿಯಲ್ಲ ಬಾ. ರಘು ಪರೀಕ್ಷೆ ಮಾಡಬೇಡ, ಒಡಿಯಲ್ಲ ಬಾ. ಏನು ಅನ್ನಲ್ಲ ಬಾ, ಆಯ್ತು ಬೈಯಲ್ಲ ಬಾ. ಇವ್ರಿಗೆಲ್ಲ ಸೀರಿಯಸ್ ಆಗಿ ನೋಡಕ್ ಸುಮ್ಮನೆ ಒಡಿಯಲ್ಲ ಬಾ. ಸರಿ ಬಾ, ಸ್ವಲ್ಪ ಕೈ ಹಿಂದೆ ಕಡೆಗಸಿಂದ ನಗಾಡಿದ್ರೆ ಅಷ್ಟೇ. ಏನು ಮಾಡಲ್ಲ ಬಾ, ಎದ್ರೆ ಕಥ ಬೇರೆ. ಮೈ ಮೇಲೆ ಯಾಕೋ ಬೀಳ್ತೇನೆ ನೀನು. ಬಾಯಿಗೆ ಏನೇನೋ ಬರ್ತದೆ, ಚಂದ್ರಣ್ಣ ಪುಟ್ಟದ ಬಾಯಿಗೆ ಚಂದ್ರಣ್ಣ ಪುಟ್ಟದ ಕಂಟ್ರೋಲ್ ಮಾಡ್ಕೊಂತ ಇರ್ತೀನಿ. ಸುಮ್ಮನೆ ಪ್ರಾಣ ಸ್ನೇಹಿತ ಚಂದ್ರಣ್ಣ ಪುಟ್ಟದ ಪ್ರಾಣ ಸ್ನೇಹಿತ ಬೇಡ. ಹಂಗೇಳು, ನಿನಗೆ ಕ್ಲಾರಿಟಿ ಯಾವ ಕೆಲಸ ಹೇಳ್ಬೇಕು. ಏನ್ ಲುಕ್ಕು ಸುಂದರ ಆಯ್ತು, ಕ್ಲೀನ್ ಮಾಡ್ತಾ ಇರುವ ಸುಂದರಣ್ಣ ಆಯ್ತು. ಲುಕ್ ಏನ್ ಕೊಡ್ಬೇಡ. ಅವೇನು ವೈಸ್ ಕ್ಯಾಪ್ಟನ್? ನಾನ್ ತಾನೆ ವೈಸ್ ಕ್ಯಾಪ್ಟನ್ ಇರ್ಬೇಕು. 1 15 16 17 ಇನ್ನೊಂದೆಲ್ಲಪ್ಪ ಅಲ್ಲಿ ಸೋಫಾ ಸೆಟ್ ಮೇಲೆ ನೋಡಿ. ಇನ್ನೊಂದು ನೀನ್ ಅದನ್ನೆಲ್ಲ ನೋಡ್ಬೇಡ, ಎಲ್ಲಿಕ್ಕವ್ರೆ ಏನು ಅಂತ. ನಮ್ಮ ಎದಕ್ಕೆ ಬಂದು ನೀನ್ ಮಾಡಿರ್ತೀರ ವೇಸ್ಟ್ ಬರ್ತಂತ ತಿಂತೀನಿ. ವೇಸ್ಟ್ ಏನ್ ಆಗಲ್ಲ, ಎಲ್ಲಾರು ತಿಂತಾರೆ. ನೀನ್ ತಿಂತೀಯ? ಮಾನ ಮರ್ಯಾದಿದ್ರೆ ತಿನ್ಬಾರ್ದು. ಸುಮ್ನಿರೋ ರಘು, ನನಗ್ ಕೋಪ ಬರಲ್ಲ. ಬರ್ಲಿ ಅಂತಾನೆ ಮಾತಾಡ್ತಾರೆ. ಬರಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ರಘುವಣ, ಈ ಯುದ್ಧದಲ್ಲಿ ನೀನ್ ಅಡ್ಡ ಬರ್ಬೇಡ. ಈಗ ತಾನೇ ಟ್ಯಾಬ್ಲೆಟ್ ತಗೊಂಡಿದ್ದೆ, ಸುಮ್ಮನೆ ನನ್ನ ಅವನ ನಡಿಬೇಕಾದ್ರೆ ಇದ್ದೇ ಇದು. ನೀವು ಬರ್ಬೇಡಿ ಅಣ್ಣ. ಯಾರು? ನಮ್ ಧನುವಣ್ಣ ನನ್ನ ನಡುವೆ ನಡೆಯುತ್ತೆ ಇದು. ನೀನ್ ಅಮಾಯಕ ಬಂದು ಬಲಿಯಾಗಬೇಡ ಪ್ಲೀಸ್. ಗಿಲ್ಲಿ ಅದೇಳಿ ಮೇಲೆ ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಏನು? ರೆಸ್ಪೆಕ್ಟ್ ಇಸ್, ನಿಮ್ಮ ಭಾಷೆಯಲ್ಲಿ ರೆಸ್ಪೆಕ್ಟ್ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರೋ ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಓಕೆ. ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ ಅದು. ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್. ಮಗ ರಘು ಬಾರ, ನೀನ್ ಆ ಪ್ರಿನ್ಸಿಪಲ್ ಬಂದ್ರೆ ರೆಸ್ಪೆಕ್ಟ್ ಅಲ್ಲ ಸರ್ ಅದು. ರೆಸ್ಪೆಕ್ಟ್ ಅಂದ್ರೆ ಪ್ರಿನ್ಸಿಪಲ್ ರಘು ಸರ್ ಬನ್ನಿ ಸರ್. ಕ್ಲಾಸ್ ಆಚೆ ಹೋಗು. ಅವಧಕಕ್ಕೆ ಬಂದಿದ್ಯಾ? ಈ ಕೈ ಇರುದು ಒಡಿಕ್ ಮಾತ್ರ ಅಲ್ಲ, ಸೇವ್ ಮಾಡ್ಕೋಕುವೆ. ಒಡಿಕ್ ಮಾತ್ರ ಅಲ್ಲ, ಸೇವ್ ಮಾಡ್ಕೋಕು ಐತೆ. ಅಲ್ಲ ಏನಿಗ್ ಬಂದೆ ಇವಾಗ? ಅವನ್ ಕಥ ಕೂತ್ಕೊಂಡೆ, ನಿನ್ಗೇನು ಕಷ್ಟ? نصيحة لشخصيتك. يروح القلب. ಕ್ರಿಕೆಟ್ ಪ್ಯಾಂಟ್ ಹಾಕೊಂಡಿದ್ಯಾ ಅಂತ
ಯಾರಣ್ಣ ಕ್ರಿಕೆಟ್ ಪ್ಯಾಂಟ್ ಅನ್ನೋರಿದ ನೈಟ್ ಪ್ಯಾಂಟ್ ಕಣಣ್ಣ. ಇದ ಕ್ರಿಕೆಟ್ ಪ್ಯಾಂಟ್ ಅಂದ್ರೆ ಕ್ರಿಕೆಟ್ ಈ ಕಲರ್ ಬಂದದ ಪ್ಯಾಂಟು. ಇವಾಗೆಲ್ಲ ಇದೆ ಪುಣ್ಯಾತ್ಮ ಎಲ್ಲ ಬರೀ ಸ್ಪೋರ್ಟ್ಸ್ ಅಲ್ಲೇ ಇರು, ನೀನು ಆಚೆ ಬರಬೇಡ. ಕ್ರಿಕೆಟ್ ಪ್ಯಾಂಟ್ ಆಗಿರೋ ಇದು ಜಿಮ್ ಪ್ಯಾಂಟ್. ಸ್ಕಿಟ್ ಬಗ್ಗೆ ಯೋಚನೆ ಮಾಡ್ತಾರಲ್ವಾ, ನಾ ಸ್ಕಿಟ್ ಬಗ್ಗೆ ಯೋಚನೆ ಮಾಡಿಲ್ಲ ಇಲ್ಲಿ ಬಂದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಎಲ್ಲಾರು ಮರ್ತೋಗಿದೀರ ಅನ್ಸತ್ತೆ. ನಮ್ ಬಂದ ತಕ್ಷಣ ಏನ್ ಮಾಡ್ಬೇಕು ಅಂತ ಹೇಳಿ. ರಘು 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 ಎಲ್ಲ ರಘು 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 ಆಮೇಲೆ ಸಿಗು. ಅಶ್ವಿನಿ ಅವರೇ ನೀವ್ ಹೇಳಿ. ಸೊ ನನ್ನ ಪ್ರಕಾರ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ಅಂದ್ರೆ ಅಯ್ಯೋ ಅಶ್ವಿನಿ ಗೌಡ. ಸರ್, ನನಗೆ ಡಿವೋರ್ಸ್ ಮಾಡಿ ಸರ್. ನಾನು ಆಚೆ ನಿಂತ್ಕೊತೀನಿ ಪ್ಲೀಸ್. ನಾನು ಡಿಸ್ಮಿಸ್ ಮಾಡಿ ಕಳಿಸಿ ಸರ್. ನಾನು ಬೇರೆ ಕಾಲೇಜಿಗೆ ಸೇರ್ಕೊತೀನಿ. ಏನೇ ಆಗ್ಬೋದು ಸರ್, ಹೋರಾಟ ಅಂತ ನಾವು ಹೊರಟಾಗ ನಮ್ಗೆ ಬಕೆಟು ಅಂತ ಕರಿಬಹುದು, ಸೌಟು ಅಂತ ಕರಿಬಹುದು, ಇನ್ನೊಂದು ಮತ್ತೊಂದು ಅಂತ ಬಹಳ ಕೀಳಾಗಿ ಇನ್ನು ಕೀಳ್ಮಟ್ಟಕ್ಕೂ ಮಾತಾಡ್ಬೋದು. self-defense ಆಯ್ತು. ಆದ್ರೆ ಎಲ್ಲವನ್ನ ಎದುರಿಸಿ ನಿಂತು ಇದು ನನ್ನ ತಾಕತ್ತು ಸರ್. ಮನೆ ಕಳ್ಸಕ್ಕೆ ನಿಜ ನೀನ್ ಮಾಡ್ದ ಗೊತ್ತ ಎಲಿಮಿನೇಷನ್ ಮನೆ ಕಳ್ಸ್ಬಿಡ್ತಾರ ಮುಂಜಕ್ಕ ಫಸ್ಟು ಮನೆ ಊಟ ಮಾಡು, ಮನೆ ಮನೆ ತಿಂಡಿ ತಿಂದ ಮನೆ ಮನೆ ಇನ್ನು ಬೇಕಾದ್ರೆ ಕೇಳಾಕಸ್ಕೋ ಅಂತ. ಸೆಕೆಂಡ್ ವರ್ ಚೇಂಜ್. ಲೇ ಮಗನೇ ನೀನ್ ತಿಂಡಿ ತಿನ್ನಂಗಿಲ್ಲ. ಏ ಮಗನೇ ಇವತ್ತು ನೀನಿರ್ಬೇಕು, ನಾನಿರ್ಬೇಕು. ಫುಲ್ಲು ಚೇಂಜ್ ಅಲ್ಲ. ನಮ್ ಫ್ರೆಂಡು ಏನು ಅನ್ನಲ್ಲ ಅಂತೆಲ್ಲ ಹೇಳ್ತಾನೆ ಸರ್ ಅವ್ನು. ಇಲ್ಲ ಸರ್, ನೀವು ನಮ್ಮ ಫ್ರೆಂಡ ಸರ್. ನಿಮ್ಮ ವಯಸ್ಸೇನು ನನ್ನ ವಯಸ್ಸೇನು ಸರ್. ನಮ್ ದೊಡ್ಡಪ್ಪನೇ ಇದು ಸರ್. ನೀವು ನನ್ನ ಫ್ರೆಂಡ್ ಹೆಂಗ್ ಆಗಕ್ಕೆ ಸಾಧ್ಯ ಸರ್? ನನ್ನ ಯೂತ್ ಸರ್, ನನ್ನ ಫ್ರೆಂಡು ವಯಸ್ಸಾಗಿರೋರಲ್ಲ. ಅದ್ಯಾಕಪ್ಪ ಕೈಯಲ್ಲಿ ಹಾಕೊಂಡಿದ್ಯಾ ಐಡಿ ಕಾರ್ಡ್ನ? ಸರ್, ಏನ್ ರೌಡಿಸಮ್ ಸರ್? ಹೇಳಿ ಸರ್. ನೀನ್ ಯಾಕೆ ಸೊಂಟಕ್ಕೆ ಸಿಗಿಸ್ಕೊಂಡಿದ್ಯಾ? ಕತ್ರಾಕೋ. ನಮ್ ಸರ್ ಜಿಪ್ಪು ಹಾಕಿಲ್ಲ ಸರ್. ಸರ್ ಅದನ್ನ ಅಗ್ಲಿಸ್ಬಿಟ್ಟು ತೋರಿಸ್ಬೇಕಾ ಸರ್? ಸರ್ ಕಾವಿನ ಸರ್. نصيحة لشخصيتك. يروح القلب. ನೋಡ್ರಿ ಇವರೆಲ್ಲ ಇದ್ರೆ ಹೆಂಗ್ರಿ ತಡಿಬೇಕು ಜೀವ. ದೇಶಕ್ಕೆ ಸ್ಲಿಪ್ ಆಗಿ ಇಲ್ಲಿಗೆ ಹಾಕ್ಬಿಟ್ರೆ ಏನ್ರಿ ಮಾಡೋದು? ಇಲ್ಲಿಗೆ ಹೋಗು ಚಾಕು, ಇಲ್ಲಿಗೆ ಬಂದ್ಬಿಟ್ರೆ ಹಾಕ್ಬಿಟ್ಟ ಬೇಕಾಯ್ತದೆ ಅಷ್ಟೇ. ಮಾಡಬೇಡ, ಕತ್ತಿ ತುಂಬಾ ಇದೆ, ಭಾರ ಆಗ್ಬೋದು. ಸ್ಟೇಟಲ್ಲಿ ಕೂತ್ಕೊಳ್ಳಿ. ಅಶ್ವಿನಿ ಮೇಡಮ್ ಅಂದ್ರೆ ನೀವು ಪೂರ್ತಿ ಕಾಯ್ಬೇಕು ಮೇಡಮ್ ಅನ್ನೋ ಗಂಟೆ. ನಿಮ್ ಮಿಂಚಿಲ್ ಏನಾರು ಏ ಅಂತ ಇದ್ರೆ ಏ ಅಶ್ವಿನಿ ಮೇಡಮ್ ಅಂತ ಕರೀತಿದ್ರು. ಏನೇ ಗುರಾಯಿಸಿದ್ರು ಅಷ್ಟೇ ಕಣ್ ಕಿತ್ತು ಗೋಲಿ ಆಡ್ಬಿಡ್ತೀನಿ. ಇಂಗ್ಲಿಷಲ್ಲಿ ಮಾತಾಡ್ತೀನಿ. ಅಂತ ಹೇಳಿದ್ರು. ಅಶ್ವಿನಿ ಎಷ್ಟು ಚೆನ್ನಾಗಿದೆ ಹೆಸರು. ಏನ್ರಿ ಆಯ್ತು? ಪ್ಲೀಸ್ ಸೀ ಮೈ ಐಸ್, ಐ ಆಮ್ ಟಾಕಿಂಗ್ ವಿತ್ ಮೀ. ಸೊ ಸೂಪ್ರಮ್ ಸೊ ಸೂಪರ್ ಹಿಟ್. ರಾಜಮಾತೆ ನೀನು ಸತ್ತೆ ಎಷ್ಟೇನು ನೋಡಿದಿರಾ, ಆದ್ರೆ ನನ್ನ ನೋಡಿರಲ್ಲ. ಗಿಲ್ಲಿ ನೋಡಿರಲ್ಲ. ಕಾಲ್ ಮೇಲೆ ಕಾಲಕ್ಕೆ ಕೂತ್ಕೊತಾನೆ ಗೊತ್ತಾ ಗಿಲ್ಲಿ? ಈ ಗಿಲ್ಲಿ ನೋಡಿರಲ್ಲ. ಹೌದಾ? ಓಹೋ, ನಾನು ಇಲ್ಲ ಹಾಕತೀನಿ. ಯಾಕೆ ಮೀಟರ್ ಬೇಕು ಮೀಟರ್. ಫೇಸ್ ಟು ಫೇಸ್ ಯುದ್ಧ ಮಾಡಿದೆ. 7ರಲ್ಲಿ ನೀವು ಗೆದ್ರಿ, ಅದ್ರಲ್ಲಿ ನಂದು ನಿಮ್ದು ಫೈಟ್ ಇರಲಿಲ್ಲ. 3ನೇದ್ರಲ್ಲಿ ನಾನು ನೀವು ಫೇಸ್ ಟು ಫೇಸ್ ಹೊಡೆದೆ. ಹೋಗಲ್ಲ ಹೋಗಲ್ಲ ಅಂದ್ರೆ ಜನರ ಕಳಿಸ್ತಾರೆ, ಇಲ್ಲ ನಾವೇ ಕಳಿಸ್ತೀವಿ. ಇದೇ ವೇದಿಕೆಯಲ್ಲಿ ಇದೇ ಜಾಗದಲ್ಲಿ ಈಗ ನಾನು ನಿಮ್ಗೆ ಪ್ರಪೋಸ್ ಮಾಡ್ತೀನಿ. ಐ ಹೇಟ್ ಯು ಇದು ಕೊಟ್ಟರು ತಲೆ ಚಿಪ್ಪೆಗೆ ಛತ್ರಿ ಆಗ್ಬಿಡ್ಬೇಕು. ಹಂಗೆ ಕೊಟ್ಟೆ ಹಂಗೆ ನೋಡು, ಸುಮ್ಮನೆ ಕೂತ್ಕೋಬೇಕು, ಜಾಸ್ತಿ ಮಾತಾಡಂಗಿಲ್ಲ. ಮೆಟ್ರೋ ಚಿಮ್ಮಕ್ ಬಿಡ್ತೀನಿ ನಾನು ಬರೋ ಪಾಪಕ್ಕೆ. ಎಲ್ಲೋ ಕ್ಯಾಲರ್ ಬೆಡ್ಶೀಟ್ ಆಗಿದ್ರೆ ಎಲ್ಲೋ ಡರ್ಟಿ ಫೆಲೋ ಅಂತ ಗಾಡಿ ಮಾತಾಯ್ತು ಇಂಗ್ಲಿಷ್ ಅಲ್ಲಿ. ಎಲ್ಲೋ ಡರ್ಟಿ ಫೆಲೋ ಅಂತ. ವಾಟ್ ಇಸ್ ದಿಸ್?
ಐ ಕಾಂಟ್ ಬಿಲೀವ್ ಇನ್ ದಿಸ್ ಎಪಿಸೋಡ್. ನೈಟ್ ಎಪಿಸೋಡ್, ನನ್ನ ಎಪಿಸೋಡ್. ಜಗಳ ಕಿರ್ಚು ಕೂಗು, ಜನ ಟಿವಿನ ಆಫ್ ಮಾಡ್ಬಿಡ್ಬೇಕು ನೀವು ಕಿರ್ಚು ನೋಡ್ಬಿಟ್ಟು. ಬರ್ಬೇಕು ದಾರಿಗೆ. ಅಲೇ ಸೋತ್ರಿ ಹೋಯ್ತಾ, ಒಂದ್ ಸ್ಪೀಕರ್ ಔಟ್. ಆಲ್ರೆಡಿ ಮೈಸೂರು ಕ್ರಾಸ್ ಮಾಡಿ ಹೋಯ್ತಾ ಇದ್ರಿ ಮಡಿಕೇರಿ ಮೇಲೆ. ಅದಿರೋದಿಲ್ಲ ಮಧುರ ಹತ್ರ ಸ್ಟಾಪ್. ನೀವು ಮಧುರಲ್ಲೇ ಇಳಿಕಬೇಕಿತ್ತು. ನೀವು ಮೈಸೂರಿಗೆ ಬಂದಿದ್ರೆ ಜೊತೆಲಿ. ಹಲೋ ವಾಪಸ್ ಅನಿಸ್ಕೊ ಹೋಗಿ. ಕಿತಾಪತಿ ಹೆಂಗ್ಸು ಬರೀ ಕಿತಾಪತಿ. ಒಂದು ಕೆಟ್ಟ ಸೇರ್ಸುದು, ಮ್ಯಾನಿಪ್ಲೇಟ್ ಮಾಡುದು, ಊಟದ ಪ್ಲೇಟ್ ಮಾಡುದು, ಟಿಫನ್ ಪ್ಲೇಟ್ ಮಾಡುದು, ಪ್ಲಾಸ್ಟಿಕ್ ಪ್ಲೇಟ್ ಮಾಡುದು, ಪಾನಿಪುರಿ ಪ್ಲೇಟ್, ಗೋಬಿ ಪ್ಲೇಟ್, ಎಲ್ಲ ಪ್ಲೇಟ್ ಮಾಡುದು. ಒಂದಕ್ಕೆ ಇರೋ ತರ ಹೇಳ್ಬೇಕು. ಮ್ಯಾನಿಪ್ಲೇಟ್ ಅಂತ ಬರೀ ಮ್ಯಾನಿಪ್ಲೇಟ್ ಮಾಡೋದಲ್ಲ. ಅಶ್ವಿನಿ ಇಷ್ಟು ಮಾತಾಡ್ತಾ ಇದೀನಿ, ಮಾತಾಡೋ ಅಶ್ವಿನಿ. ನಾನು ಕೋಪ ಬರ್ಸ್ಬಿಡೋ ಸ್ವಿಮ್ಮಿಂಗ್ ಪೂಲ್ಗೆ ತಾಕ್ಬಿಡ್ತೀನಿ, ಮೈಕ್ ಬಿಚ್ಚಾಕ್ಬಿಟ್ಟು. ಅಲ್ಲಿ ಹೋಗ್ಬಿಟ್ಟು ಬಿಗ್ ಬಾಸ್ ನಂಗೆ ಮೊಸರು ಬೇಕು, ಕಿತ್ಲೆಂಡ್ ಜ್ಯೂಸ್ ಬೇಕು, ಆಪಲ್ ಜ್ಯೂಸ್ ಬೇಕು ಅಂತಿರಲ್ಲ. ನಮ್ಗೆ ತರಬೇಕು ನಂಗೆ, ನಮ್ಗೂ ಸೇರ್ಸ್ ಮೊಸರು ಇಸ್ಕೊ ಬರ್ಬೇಕು. ಒಗ್ಗಟ್ಟಾಗಿರ್ಬೇಕು. ನಮ್ ಕಷ್ಟ ನಮಗಷ್ಟೇ ಗೊತ್ತು, ಯಾರು ಅರ್ಥ ಮಾಡ್ಕೊಳಲ್ಲ. ಇಷ್ಟ ಇಲ್ಲ ಬಿಗ್ ಬಾಸ್. ಎಷ್ಟು ಸಾರಿ ನೋಡಿದರು ನನ್ನ ಆಸೆ ತೀರದೆ, ಸಾಲದೆ ಸಾಲದೆ